ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನಿರೋ ನಮ್ಮ ಕದ್ರಿ ದೇವಸ್ಥಾನ ಹತ್ರ, ಕದ್ರಿ ಶ್ರೀ ಮಂಜುನಾಥ ಟೆಂಪಲ್ ದೇವಸ್ಥಾನ ಹತ್ರ ಇದ್ದೀನಿ. ನಾನು ಇಲ್ಲಿ ಬಂದಿದ್ದು ಕದ್ರಿ ಜಾತ್ರೆಗೆ. ನನ್ನೊಬ್ಬ ಫ್ರೆಂಡ್ ಇದ್ದಾರೆ ಇಲ್ಲಿ, ಅವರು ಸಹ ಉಂಟಲ್ಲ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ದು, ಹಾಗೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಬನ್ನಿ ಕದ್ರಿಯ ಶ್ರೀ ಮಂಜುನಾಥ ದೇವಸ್ಥಾನದ ದೇವರ ದರ್ಶನ ಮಾಡಿ ಬರುವ. ನೋಡಿ, ಜನ ತುಂಬ ಇದ್ದಾರೆ ಆಯ್ತಾ ಇವತ್ತು. ನೋಡಿ, ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಇದೆ. ನಾವು ಉಂಟಲ್ಲ ಮೊದಲಿಗೆ ಹೋಗಿ ದೇವರ ದರ್ಶನ ಮಾಡಿ ಬರುವ. ಫ್ರೆಂಡ್ಸ್, ನಾನು ಸಹ ಈ ಕದ್ರಿ ದೇವಸ್ಥಾನಕ್ಕೆ ಬರೋದು ಫಸ್ಟ್ ಟೈಮ್. ನಾನು ಕೂಡ ಇನ್ನೂವರೆಗೆ ನೋಡಲಿಲ್ಲ. ಬನ್ನಿ ಒಳಗೆ ಹೋಗುವ. ಫ್ರೆಂಡ್ಸ್, ಮೊದಲಿಗೆ ನಮ್ಮ ಪಾದರಕ್ಷೆ, ನಮ್ಮೆಲ್ಲ ಶೂ ಎಲ್ಲ ತೆಗೆದು ಇಲ್ಲಿಟ್ಟು ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ಒಂದು ರ್ಯಾಕ್ ಇದೆ, ಇಲ್ಲಿ ಇಟ್ಕೊಳ್ತಾರೆ. ಮತ್ತು ನಮಗೊಂದು ನಂಬರ್ ಕೊಟ್ಟಿದ್ದಾರೆ, 28 ನಂಬರ್, ಟೋಕನ್ ನಂಬರ್. ಬನ್ನಿ ಶ್ರೀ ಕ್ಷೇತ್ರ ಕದ್ರಿ ದೇವಸ್ಥಾನದ ಪ್ರವೇಶ ಮಾಡುವ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಆಯಿತಾ. ಬನ್ನಿ. ನಾವು ಬಂದಾಗ ಉಂಟಲ್ವಾ, ಇಲ್ಲಿ ಕಲಾ ಮಂಟಪದಲ್ಲಿ ಒಂದು ಕಲ್ಚರಲ್ ಇವೆಂಟ್ ಆಗ್ತಾ ಇತ್ತು. ಫ್ರೆಂಡ್ಸ್, ಈ ಕದ್ರಿ ಶ್ರೀ ಮಂಜುನಾಥ ಟೆಂಪಲ್ ಅಂದರೆ ಇದು ಶಿವನ ದೇವಾಲಯ, ಅಂದರೆ ಶಿವನ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೊಂದು ಕಡೆ ಗಣಪತಿ ದೇವಸ್ಥಾನ ಕೂಡ ಉಂಟು. ನೋಡಿ, ಇದು ಜಾತ್ರೆಯ ರಥ ಆಯಿತಾ. ನೋಡಿ, ತುಂಬ ಸುಂದರ ಉಂಟು. ಇಲ್ಲಿ ನೋಡಿ, ಮಲ್ಲಿಕಾ ಕಲಾವೃಂದ, ಇಲ್ಲಿ ಕಲಾ ಮಂಟಪದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇತ್ತು ನಾವು ಹೋದಾಗ. ಫ್ರೆಂಡ್ಸ್, ಬನ್ನಿ ಮೊದಲಿಗೆ ಹೋಗಿ ವಿಘ್ನ ನಿವಾರಕ ಗಣಪತಿಯ ದರ್ಶನ ಮಾಡಿ ಬರುವ. ಹೋಗೋಕ್ಕಿಂತ ಮುಂಚೆ ಉಂಟಲ್ವಾ, ನಾವು ಕೂಡ ಕೈಕಾಲೆಲ್ಲ ತೊಳೆದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ಬನ್ನಿ ಗಣಪತಿ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೋಣ. ಫ್ರೆಂಡ್ಸ್, ಬನ್ನಿ ಮುಂದೆ ಹೋಗುವ. ಫ್ರೆಂಡ್ಸ್, ಈ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಕಟ್ಟಿದ್ರಂತೆ. ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಈ ದೇವಸ್ಥಾನದ ಮೇಲ್ಗಡೆ ಕೆರೆ ಇದೆ. ನೋಡಿ ಫ್ರೆಂಡ್ಸ್, ವಿಶೇಷ ಅಲ್ವಾ. ನೋಡಿ, ದೇವಸ್ಥಾನ ಇರೋದು ಕೆಳಗಡೆ, ದೇವಸ್ಥಾನದ ಮೇಲ್ಗಡೆ ಇರೋದು ಕೆರೆ. ಸುಂದರ ಅಲ್ವಾ. ನೋಡಿ, ಇಲ್ಲಿ 7 ಕೆರೆಗಳು ಉಂಟು. ನೋಡಿ, 7 ಸಣ್ಣ ಕೆರೆಗಳು ಮತ್ತು ಒಂದು ದೊಡ್ಡ ಕೆರೆ ಉಂಟಾಯ್ತಾ. ನೋಡಿ, ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಯಾವಾಗಲೂ ಈ ಕೆರೆಯಲ್ಲಿ ನೀರಿರ್ತದಂತೆ. ಬನ್ನಿ ಮುಂದೆ ಹೋಗುವ. ಮುಂದೆ ಉಂಟಲ್ವಾ, ವಿಶೇಷ ಅಂದರೆ ತುಂಬ ವಿಶೇಷ ಉಂಟು, ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನೋಡಿ, ಇದೊಂದು ವಿಶೇಷ ತೀರ್ಥ ಸ್ಥಳ. ಇಲ್ಲಿ ಉಂಟಲ್ವಾ, ವರ್ಷದ 365 ದಿನ ಕೂಡ ಈ ಗೋಮುಖದಿಂದ ನೀರು ಬರ್ತಾ ಇರ್ತದಂತೆ. ಅಂದರೆ ಇದೊಂದು ವಿಶೇಷ ತೀರ್ಥ. ಈ ತೀರ್ಥವನ್ನು ಈ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಬಂದು ಸ್ವೀಕಾರ ಮಾಡ್ತಾರೆ. ಮತ್ತು ಇದು ಕಾಶಿ ಭಾಗೀರಥಿ ತೀರ್ಥ ಅಂತಲೇ ಭಕ್ತರ ಒಂದು ನಂಬಿಕೆ. ನೋಡಿ, ಎಷ್ಟು ವಿಚಿತ್ರ ಮತ್ತು ಸುಂದರ ಅಲ್ವಾ.
ಗೋಮುಖ ಗಣಪತಿ ದೇವಸ್ಥಾನ. ಫ್ರೆಂಡ್ಸ್, ಮತ್ತೆ ಉಂಟಲ್ವಾ, ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿಂದ ತೀರ್ಥ ಕೊಂಡೋಗಿ ಮೇಲ್ಗಡೆ ಹೋಗಿ ಶಿವಲಿಂಗಕ್ಕೆ ಹಾಕ್ತಾರೆ. ಆಯಿತಾ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಶಿವಲಿಂಗ ಇದೆ, ಇದಕ್ಕೆ ಬಂದು ಆ ತೀರ್ಥವನ್ನು ಹಾಕ್ತಾರೆ. ಇದನ್ನು ಯಾಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ರಿಚುವಲ್ಸ್ ಆಗಿರ್ಬೋದು, ಇಲ್ಲದೆ ಹರಕೆ ಇರ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನೋಡಿ, ಈ ಪಾತ್ರೆಯಲ್ಲಿ ತೀರ್ಥ ಕೊಂಡೋಗಿ ಮೇಲ್ಗಡೆ ಶಿವಲಿಂಗಕ್ಕೆ ಹಾಕ್ತಾರೆ. ಫ್ರೆಂಡ್ಸ್ ನೋಡಿ, ಈ ಜಾತ್ರೆಯ ಮತ್ತೊಂದು ವಿಶೇಷ, ಇಲ್ಲಿ ಜಾತ್ರೆಯ ಸಮಯದಲ್ಲಿ ಧ್ವಜಾರೋಹಣ ಆಗ್ತದೆ. ಇದು ಗರುಡ ಪತಾಕೆ. ಇದುಂಟಲ್ವಾ, ತುಳುನಾಡಿನ ಅತಿ ದೊಡ್ಡ ಗರುಡ ಪತಾಕೆ ಅಂತೆ. ಮತ್ತು ಇದಕ್ಕೆ ಒಂದು ವಿಶೇಷ ಸ್ಥಾನಮಾನ ಉಂಟು. ಫ್ರೆಂಡ್ಸ್ ನೋಡಿ, ಈ ಕದ್ರಿ ದೇವಸ್ಥಾನದ ಬಹುಮುಖ್ಯ ದೇವಸ್ಥಾನ ಇದೇ ಶ್ರೀ ಮಂಜುನಾಥ ದೇವಸ್ಥಾನ, ಅಂದರೆ ಶಿವನ ದೇವಸ್ಥಾನ. ಬನ್ನಿ ಒಳಗೆ ಹೋಗಿ ಬರುವ. ಫ್ರೆಂಡ್ಸ್, ಕದ್ರಿಯ ಈ ಶಿವನ ದೇವಸ್ಥಾನದಲ್ಲಿ ವಿಶೇಷ ಪಂಚಲೋಹ ವಿಗ್ರಹ ಇದೆ. ಇದುಂಟಲ್ವಾ, ಭಾರತದ ಶ್ರೇಷ್ಠ ಮತ್ತು ವಿಶೇಷ ವಿಗ್ರಹಗಳಲ್ಲಿ ಒಂದು. ನೋಡಿ, ಇದು ನಾಗರ ದೇವಸ್ಥಾನ. ಫ್ರೆಂಡ್ಸ್ ನೋಡಿ, ಕದ್ರಿಯ ಇದು ಮೇನ್ ಶಿವನ ದೇವಸ್ಥಾನ. ಆಯಿತಾ, ಫ್ರೆಂಡ್ಸ್, ಈ ಕದ್ರಿ ದೇವಸ್ಥಾನದ 9 ದಿನಗಳ ಜಾತ್ರೆ ಉಂಟಲ್ವಾ, ತುಂಬ ವಿಜೃಂಭಣೆಯಿಂದ ಆಗ್ತದೆ. ಫ್ರೆಂಡ್ಸ್, ಈ ವ್ಲಾಗಲ್ಲಿ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಷ್ಟು ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿ ಹೇಳಿದ್ದೇನೆ. ನಾನು ಹೇಳಿದ್ರಲ್ಲಿ ಏನೋ ತಪ್ಪಾಗಿರ್ಬೋದು. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಫ್ರೆಂಡ್ಸ್, ಹಾಗೆ ಉಂಟಲ್ವಾ, ನಾವು ಸಹ ಸ್ವಲ್ಪ ಜಾತ್ರೆಯಲ್ಲಿ ತಿರುಗಿದ್ದು ನೋಡಿ, ತುಂಬ ಜನ ಇದ್ದಾರೆ ಇವತ್ತು. ಹಾಗೆ ತಿರುಗಿ ಕೊನೆಯಲ್ಲಿ ಉಂಟಲ್ಲ ನೋಡಿ, ನಮ್ಮ ತುಳುನಾಡಿನ ಡ್ರಿಂಕ್, ಒಂದು ಗೋಲಿ ಸೋಡಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಯಿತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.